ಶೆಟ್ಟರ್ ಬೆನ್ನಲ್ಲೇ ಸವದಿ ಮೇಲೆ ಕಮಲದ ಕಣ್ಣು. ಆಪರೇಷನ್ ಬಾಂಬೆ ಗಾಣಿಗ ಕಾರಿಡಾರ್. ಬಿಜೆಪಿಗೆ ಸವದಿ ಎಷ್ಟು ಮುಖ್ಯ, ಸವದಿ ಲೆಕ್ಕ ಏನು? ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿಗೆ ವಾಪಸ್ ಕರೆಸಿಕೊಂಡ ಮೇಲೆ ಈಗ ಕಮಲ ನಾಯಕರ ಕಣ್ಣು ಲಿಂಗಾಯತ ಮುಖಂಡ ಮತ್ತು ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಅವರ ಮೇಲೆ ಬಿದ್ದಿದೆ. ಅದಕ್ಕಾಗಿ ಆಪರೇಷನ್ ಬಾಂಬೆ ಅನ್ನೋ ಒಂದು ಯೋಜನೆಯನ್ನ ರೆಡಿ ಮಾಡಿದೆ. ಹಾಗಾದ್ರೆ ಏನಿದು ಗಾಣಿಗ ಕಾರಿಡಾರ್? ಬಿಜೆಪಿಗೆ ಲಕ್ಷ್ಮಣ್ ಸವದಿ ವಿಕೆಟ್ ಎಷ್ಟು ಇಂಪಾರ್ಟೆಂಟ್, ಅಸಲಿಗೆ ಸವದಿ ಲೆಕ್ಕಾಚಾರ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ಸಲದ ಕರ್ನಾಟಕ ಲೋಕಸಭಾ ಚುನಾವಣೆ ಬಿಜೆಪಿಗೆ ಅಷ್ಟು ಸುಲಭ ಇಲ್ಲ. ಗ್ಯಾರಂಟಿ ಅಸ್ತ್ರಗಳು ಮೋದಿ ವಿರೋಧಿ ಅಲೆ ಬಿಜೆಪಿಗೆ ಕಂಟಕವಾಗಿ ಕಾಣುವ ಸಾಧ್ಯತೆ ಇದೆ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಲಿಂಗಾಯತ ಮತಗಳನ್ನೇ ಹೆಚ್ಚಾಗಿ ನೆಚ್ಚಿಕೊಂಡಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಮಾಜಿ ಸಿಎಂ ಬಿಎಸ್ವೈ ಅವರ ಪುತ್ರ ಬಿವೈ ವಿಜಯೇಂದ್ರ ಅವರ ಕೈಗೆ ರಾಜ್ಯದ ಅಧ್ಯಕ್ಷ ಹುದ್ದೆ ಕೊಟ್ಟು ಏನ್ ಮಾಡ್ತಿರೋ ಗೊತ್ತಿಲ್ಲ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ 2019ರಂತೆ ಹೆಚ್ಚು ಎಂಪಿ ಸೀಟುಗಳನ್ನು ಗೆಲ್ಲಬೇಕು ಅಂತ ಹೇಳಿ ಹೋಗಿದೆ. ಹೀಗಾಗಿ ಸದ್ಯ ಮಾಸ್ಟರ್ ಮೈಂಡ್ ಬಿಎಸ್ವೈ ಮತ್ತದೇ ತಮ್ಮ ಹಳೆಯ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ. ಅದರಲ್ಲೂ ಕೇವಲ ಲಿಂಗಾಯತರು ಮಾತ್ರ ನಮ್ಮ ಕೈ ಹಿಡಿದ್ರೆ ಸಾಕು ಅಂತೇಳಿ ಲಿಂಗಾಯತ ಮುಖಂಡರಿಗೆ ಗಾಳ ಹಾಕ್ತಿದ್ದಾರೆ. ಅದರ ಭಾಗವಾಗಿ ಇತ್ತೀಚೆಗೆ ಶೆಟ್ಟರ್ ಅವರನ್ನ ಬಿಜೆಪಿಗೆ ವಾಪಸ್ ಕರೆತಂದು ಆಯ್ತು. ಈಗ ಲಕ್ಷ್ಮಣ್ ಸವದಿ ಅವರ ಮೇಲೆ ಬಿಎಸ್ವೈ ಟೀಮ್ ಕಣ್ಣಿಟ್ಟಿದೆ. ಲಿಂಗಾಯತ ಮುಖಂಡ ಲಕ್ಷ್ಮಣ್ ಸವದಿ ಮತ್ತೆ ಬಿಜೆಪಿಗೆ ವಾಪಸ್ ಆದ್ರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳು ಬಿಜೆಪಿ ಬೆನ್ನಿಗೆ ನಿಲ್ತವೆ. ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಹಾಕಿಕೊಂಡಿದೆ. ನಿಮ್ಗೆ ಗೊತ್ತಿರಲಿ, ಲಿಂಗಾಯತರ ಉಪಪಂಗಡ ಗಾಣಿಗರಲ್ಲಿ ಲಕ್ಷ್ಮಣ್ ಸವದಿ ಅವರೇ ಪ್ರಭಾವಿ ನಾಯಕ. ಬಾಗಲಕೋಟೆ, ವಿಜಯಪುರ, ಕೊಪ್ಪಳ ಸೇರಿದಂತೆ ಉತ್ತರ ಕರ್ನಾಟಕದ 5-6 ಜಿಲ್ಲೆಗಳಲ್ಲಿ ಗಾಣಿಗ ಲಿಂಗಾಯತರ ಬಾಹುಳ್ಯವಿದೆ. ಈ ಮತಗಳ ಮೇಲೆ ಸವದಿ ಅವರಿಗೆ ಹಿಡಿತವಿದೆ ಅನ್ನೋ ಮಾತಿದೆ. ಹಾಗಾಗಿ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳಬೇಕು ಅನ್ನೋ ಒತ್ತಡ ಬಿಜೆಪಿ ವಲಯದಲ್ಲಿದೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿಗೆ ವಾಪಸ್ ಕರೆತಂದಂತೆ ಲಕ್ಷ್ಮಣ್ ಸವದಿ ಅವರನ್ನ ಕರೆತರೋದು ಸಾಧ್ಯವಾಗಲ್ಲ. ಯಾಕಂದ್ರೆ ಶೆಟ್ಟರ್ ಕಾಂಗ್ರೆಸ್ ನಲ್ಲಿ ಇದ್ದಿದ್ರೆ ಅವರಿಗೆ ಸದ್ಯದ ಮಟ್ಟಿಗೆ ಯಾವುದೇ ಉನ್ನತ ಹುದ್ದೆ ಸಿಗ್ತಿರ್ಲಿಲ್ಲ. ಹೀಗಾಗಿ ಅವರನ್ನ ಬಿಜೆಪಿಗೆ ವಾಪಸ್ ಕರೆತರೋದು ಸುಲಭವಾಗಿತ್ತು. ಆದ್ರೆ ಲಕ್ಷ್ಮಣ್ ಸವದಿ ವಿಚಾರ ಹಾಗಲ್ಲ. ಲಕ್ಷ್ಮಣ್ ಸವದಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ತಮ್ಮ ತಾಕತ್ತೇನು ಅನ್ನೋದನ್ನ ಕಾಂಗ್ರೆಸ್ ನಲ್ಲಿ ತೋರಿಸಿಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಲ್ಲೇ ಇದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಇಂಥ ಗ್ಯಾರಂಟಿಯನ್ನ ಸವದಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹಲವು ಸಲ ಕೊಟ್ಟಿದ್ದಾರೆ. ಹೀಗಾಗಿ ಲಕ್ಷ್ಮಣ್ ಸವದಿ ಅವರನ್ನ ಆಪರೇಷನ್ ಮಾಡೋದು ಬಿಜೆಪಿಗೆ ಕಗ್ಗಂಟಾಗಿ ಮಾರ್ಪಟ್ಟಿದೆ. ಇದರ ಜೊತೆಗೆ ಲಕ್ಷ್ಮಣ್ ಸವದಿ ಅವರ ಹಲವು ಡಿಮ್ಯಾಂಡ್ಗಳು ಕೂಡ ಬಿಜೆಪಿಗೆ ಚಾಲೆಂಜಿಂಗ್ ಆಗಿವೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಬಿಜೆಪಿಗೆ ವಾಪಸ್ ಆದ್ರೂ ರಾಜ್ಯ ಬಿಜೆಪಿಯಲ್ಲಿ, ಅದರಲ್ಲೂ ಬೆಳಗಾವಿ ಬಿಜೆಪಿಯಲ್ಲಿ ಸವದಿಗೆ ಪ್ರತಿಸ್ಪರ್ಧಿಯಾಗಿರೋದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಅಥಣಿ ಕ್ಷೇತ್ರದಲ್ಲಿ ತಮ್ಮ ಆಪ್ತ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಿಸಿದ್ರು. ಇದರಿಂದಾಗಿನೇ ಲಕ್ಷ್ಮಣ್ ಸವದಿ ಸಿಡಿದದ್ದು ಕಾಂಗ್ರೆಸ್ಗೆ ಬರಬೇಕಾಯ್ತು. ಇತ್ತ ಸವದಿ ಮತ್ತೆ ಬಿಜೆಪಿಗೆ ವಾಪಸ್ ಬರೋದು ರಮೇಶ್ ಜಾರಕಿಹೊಳಿ ಅವರಿಗೆ ಇಷ್ಟವಿಲ್ಲ ಅನ್ನೋ ಮಾತುಗಳು ಇವೆ. ಹೀಗಾಗಿ ಸವದಿ ಮತ್ತೆ ಬಿಜೆಪಿಗೆ ವಾಪಸ್ ಹೋದ್ರು ಬೆಳಗಾವಿ ರಾಜಕಾರಣದಲ್ಲಿ ಸವದಿ ಮಾತು ನಡೆಯಲ್ಲ ಎನ್ನಲಾಗ್ತಿದೆ. ಇದರಿಂದ ತಮ್ಮ ಹಳೆಯ ಲೆಕ್ಕಾಚಾರ ಚುಕ್ತ ಮಾಡೋವರೆಗೂ ಮುಂದಿನ ಮಾತುಕತೆಗೆ ಒಪ್ಪಲ್ಲ ಅಂತಿದ್ದಾರೆ ಸವದಿ. ಇದೇ ಕಾರಣಕ್ಕೆ ಬಿಜೆಪಿ ನಾಯಕರು ಇದೀಗ ಬಾಂಬೆ ಆಪರೇಷನ್ ಮೊರೆ ಹೋಗಿದ್ದಾರೆ. ಅಂದ್ರೆ ಈ ಪ್ರಕರಣದ ಇತ್ಯರ್ಥಕ್ಕೆ ಮಹಾರಾಷ್ಟ್ರ ಬಿಜೆಪಿ ಮುಖಂಡರಿಗೆ ಪಟ್ಟ ಕಟ್ಟಲಾಗಿದೆ. ದೇವೇಂದ್ರ ಫಡ್ನವೀಸ್ ಮೂಲಕ ರಮೇಶ್ ಜಾರಕಿಹೊಳಿ ಮನವೊಲಿಸುವ ಯತ್ನ ನಡೆಯುತ್ತಿದೆ. ಈ ಮಾತುಕತೆ ಯಶಸ್ವಿಯಾದ್ರೆ ಸವದಿ ಬಿಜೆಪಿ ಸೇರ್ಪಡೆ ದಾರಿ ಸುಗಮವಾಗಲಿದ್ದು ಬಾಗಲಕೋಟೆ ಕ್ಷೇತ್ರದಿಂದ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಆನಂತರ ಸವದಿ ಪ್ರತಿನಿಧಿಸುವ ಅಥಣಿ ವಿಧಾನಸಭಾ ಕ್ಷೇತ್ರವನ್ನ ಜಾರಕಿಹೊಳಿ ಆಪ್ತ ಮಹೇಶ್ ಕುಮಟಳ್ಳಿ ಅವರಿಗೆ ಬಿಟ್ಟುಕೊಡುವ ಲೆಕ್ಕಾಚಾರ ನಡೆಯುತ್ತಿದೆ. ಇನ್ನ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಬರೋದೇ ಇಲ್ಲ ಅಂತ ಹೇಳ್ತಿಲ್ಲ. ಬದಲಿಗೆ ಬಿಜೆಪಿಗೆ ವಾಪಸ್ ಆಗೋ ಮುಕ್ತ ಮನಸ್ಸನ್ನ ಹೊಂದಿದ್ದಾರೆ. ತಮ್ಮ ಚಲನವಲನಗಳ ಮೂಲಕವೇ ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ ಗೆ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಚಿಕ್ಕೋಡಿ ಸಂಸದರ ಜೊತೆಗೆ ಓಡಾಟ ಮಾಡಿದ್ದು, ತಮ್ಮ ಬರ್ತ್ಡೇ ಬ್ಯಾನರ್ ಗಳಲ್ಲಿ ಕಾಂಗ್ರೆಸ್ ಚಿಹ್ನೆ ಮಾಯವಾಗಿದ್ದು, ಇವೆಲ್ಲ ಸವದಿ ಬಿಜೆಪಿಗೆ ಕೊಡ್ತಿರೋ ಮುನ್ಸೂಚನೆಗಳು. ಇದರ ಮಧ್ಯೆಯೂ ಶೆಟ್ಟರ್ ಮತ್ತು ನಾನು ಮಾತನಾಡಿಕೊಂಡು ಕಾಂಗ್ರೆಸ್ಗೆ ಹೋದವರಲ್ಲ, ಅವರಿಗಿಂತ ಮೊದಲು ನಾನೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದೆ ಅಂತೇಳಿ ಸವದಿ ಹೇಳಿರೋದು ರಾಜಕೀಯವಾಗಿ ತಮ್ಮ ಡಿಮ್ಯಾಂಡ್ ಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಅನ್ನೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ. ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಸಚಿವ ಸ್ಥಾನದ ಆಫರ್ ಅನ್ನು ರಿಜೆಕ್ಟ್ ಮಾಡಿ ಲಕ್ಷ್ಮಣ್ ಸವದಿ ಬಿಜೆಪಿಗೆ ವಾಪಸ್ ಹೋಗ್ತಾರಾ? ಬಿಜೆಪಿಗೆ ವಾಪಸ್ ಹೋದ್ರೆ ಅಲ್ಲಿ ಅವರಿಗೆ ರಾಜಕೀಯ ಭವಿಷ್ಯವಿದೆಯಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತಾ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.